5G ತರಂಗಾಂತರ ಹರಾಜು ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಭಾರಿ ನಿರಾಸೆಯಾಗಿದೆ. ಯಾಕಾಗಿದೆ ನಿರಾಸೆ ನೋಡಿ, ಈ ಹಿಂದೆ ಈ 5G ಅಂದ ತಕ್ಷಣ ನಮಗೆ ಇಮಿಡಿಯೇಟಾಗಿ ಇನ್ನೊಂದು ವರ್ಡ್ ನೆನಪಾಗುತ್ತೆ, ಅದು 2G ಅಂತ. ಯಾಕೆ ಹೇಳಿ? ಸ್ಕ್ಯಾಮ್ ನಡೆದುಬಿಟ್ಟಿತ್ತು 2Gಲಿ ಅಂತ. 2G ನಡೆದಿದ್ದಂಥ ಸ್ಕ್ಯಾಮ್ ಏನು ಹಾಗಾದರೆ? ಏನು ಸ್ಕ್ಯಾಮ್ ಅಂತ ಮಾತಾಡಿದ್ರಲ್ಲ, ವಿಷಯ ಇಷ್ಟೇನೆ. ಅಲ್ಲಿ 2008-9 ಸಮಯದಲ್ಲಿ 2Gಯನ್ನು ಹರಾಜು ಹಾಕಿದ್ರು, ತರಂಗಾಂತರವನ್ನು ಹರಾಜು ಹಾಕಿದ್ರು. ಹರಾಜು ಹಾಕಿದಾಗ ಏನಾಗಿತ್ತು ಅಂತ ಹೇಳಿದ್ರೆ, ಈ ವಿಷಯ ತಿಳ್ಕೊಂಡ್ರೆ ನಿಮಗೆ 5G ಅರ್ಥ ಆಗೋದು, ಅದರ್ವೈಸ್ ಇದು ಅರ್ಥ ಆಗಲ್ಲ. ಇದು ಸ್ಕ್ಯಾಮ ಅಲ್ವಾ, ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಇದನ್ನು. ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡಲ್ಲ, ನಾನು ಇದ್ರ ಬಗ್ಗೆ ಏನೂ ಹೇಳಲ್ಲ. 2Gಯಲ್ಲಿ ಸರ್ಕಾರಕ್ಕೆ ಒಂದು 41,000 ಕೋಟಿ ಬರಬಹುದಪ್ಪ ಇದನ್ನು ಹರಾಜು ಹಾಕಿದ್ರೆ ಅಂತ ಒಂದು ಅಂದಾಜಿತ್ತು 2008-9 ಸಮಯಕ್ಕೆ. ನೀವು ಚೆಕ್ ಮಾಡಿಕೊಂಡು ಇದು ನಿಜ. ಈಗಲೇ ಬೇಕಾದ್ರೆ ಚೆಕ್ ಮಾಡಿ, ನಿಮ್ಮ ಲ್ಯಾಪ್ಟಾಪ್ ಮೊಬೈಲ್ ಓಪನ್ ಮಾಡ್ಕೊಳ್ಳಿ, ನಾನು ಹೇಳ್ತಿರೋ ಮಾಹಿತಿ ಚೆಕ್ ಮಾಡ್ಕೊಳ್ಳಿ. 2008-9 ಸಮಯ ಅದು. 2Gಲಿ ಒಂದು 41,000 ಕೋಟಿ ಬರಬಹುದು ಅಂತ ಅವ್ರು ಅಂದುಕೊಂಡಿದ್ದಕ್ಕಿಂತ 20,000 ಕೋಟಿ ಜಾಸ್ತಿ ಬಂತು. ಹತ್ತಿರ 60,000-61,000 ಕೋಟಿ ಬಂತು. ಆದರೆ ಆಗ ಹುಯಿಲೆಬ್ಸಿದ್ದೇನು ಗೊತ್ತಾ? ಅಬೌಟ್ 2G ತರಂಗಾಂತರ ಜೋರಾಗಿ ಕಿರ್ಚಾಡಿದ್ದು, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ. ಆಗೇನು ಮಾಡಿದ್ರು, ಇಲ್ಲ 2Gಯಲ್ಲಿ ನ್ಯಾಯವಾಗಿ ದೇಶಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇದ್ದದ್ದು 1,76,000 ಕೋಟಿ ಬರಬೇಕಾಗಿತ್ತು. 1.76 lakh crore ಬರ್ತಾ ಇತ್ತು. ಇಲ್ಲಿ ದೊಡ್ಡ ಹಗರಣ ನಡೆದುಬಿಟ್ಟಿದೆ, ಮೋಸ ನಡೆದಿದೆ. ಇಲ್ಲಿ ಮಾತಾಡಿದ್ದೆ ಮಾತು, ಜನಗಳ ತಲೆಯಲ್ಲಿ ಯಾರನ್ನು ಕೇಳಿ 2G ಸ್ಕ್ಯಾಮ್, ಇವರೇ ಅಲ್ವಾ ಮಾಡಿದ್ದು ಅಂತ ಇದೆ. ನೀವು ಡೇಟಾ ಚೆಕ್ ಮಾಡಿ ನೋಡಿದ್ರು ಹಾಗೆ ಇರಬೇಕು. ಅವತ್ತಿಗೆ CAG ರಿಪೋರ್ಟಲ್ಲಿ ಬಂದ್ಬಿಡ್ತು. ಅಂದರೆ ಅದನ್ನು ನೀವು ಅಂದಾಜು ನಷ್ಟ ಅಂತ ಕರೀತಾರೆ, ನೋಷನಲ್ ಲಾಸ್ ಅಂತ. ಅದು ಅಷ್ಟು ಬರ್ತಿತ್ತು, ಬಂದಿಲ್ಲ ಅಂತ. ಯಾರೋ ಬಂದಿರೋದನ್ನು ತಿಂದುಬಿಟ್ಟಿದ್ದಾರೆ ಅನ್ನೋದು ಬೇರೆ. ಇವ್ರಿಗೆ ಬಂದುಬಿಟ್ಟಿದೆ 1,76,000 ಕೋಟಿ. ಸರ್ಕಾರ ಬೊಕ್ಕಸಕ್ಕೆ ಅಂತ ಇವ್ರು ಹಾಕಿರೋದು ಬರೀ 61,000 ಕೋಟಿ ಅಂದರೆ ಅದು ಸ್ಕ್ಯಾಮು, ಬಂದೇ ಬಿಟ್ಟಿದೆ ಅಂತ. ಬಂದಿರಲಿಲ್ಲ. ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದೇ ಒಂದು 2G ತರಂಗಾಂತರ ನಾವು ಹರಾಜು ಹಾಕಿದ್ರೆ ನಮಗೊಂದು 41,000 ಕೋಟಿ ಬರಬಹುದು ಅಂತ ಅಂದಾಜಿತ್ತು ಸರ್ಕಾರದ್ದು. ಸರ್ಕಾರ ಯಾರ್ದಾದರೂ ಇರಲಿ. ಬಂದಿದ್ದು 60,000 ಕೋಟಿ, 61,000 ಕೋಟಿ ಬಂದಿತ್ತು. ಹೇಳಿದ್ದು, ಹುಯಿಲೆಬ್ಸಿದ್ದು, ಪ್ರತಿಭಟನೆ ಮಾಡಿದ್ದು ಏನಕ್ಕೆ ಅಂದರೆ 1,76,000 ಕೋಟಿ ಬರ್ತಾಯಿತ್ತು ಅಂತ. 1.76 lakh crore ಅಷ್ಟು ಕೋಟಿ ಬರ್ತಾಯಿತ್ತು. ಬರೀ ಇವರು ಒಂದು 61,000 ಕೋಟಿ ತೊಗೊಂಡಿದ್ದಾರೆ ಅಂತ ಅಂದಾಜು ನಷ್ಟದ ಬಗ್ಗೆ ಮಾತಾಡ್ಬಿಟ್ರು. ವಿಷಯ ಏನು? ಸರಿ ಆಯ್ತಪ್ಪ, 2G ಮೊನ್ನೆ 2022-23 ಈ ಟೈಮಲ್ಲಿ ಏನು ಮಾಡ್ತಾರೆ ಇವರು? 5G ಬೇರೆ ಸರ್ಕಾರ ಬಂದಿದೆ ಈಗ, 5G ತರಂಗಾಂತರ ಹರಾಜು ಹಾಕಿದ್ರು. ಯಾರು ಹುಯಿಲೆಬ್ಸಿದ್ರು ಅವತ್ತು 2008-9 ಸಮಯದಲ್ಲಿ ಇದೊಂದು ಸ್ಕ್ಯಾಮ್ ಅಂತ ಯಾರು ಜೋರಾಗಿ ಮಾತಾಡಿದ್ರು, 2Gನೇ 1.25 ಲಕ್ಷ ಕೋಟಿಗೆ ಹರಾಜು ಹಾಕಬೇಕು ಅಂತ ಹೇಳಿದ್ದವರೇ ಹುಯಿಲೆಬ್ಸಿದ್ದಲ್ವಾ? 2G ತರಂಗಾಂತರವೇ 1.25 ಲಕ್ಷ ಕೋಟಿಗೆ ಹರಾಜು ಆಗಬೇಕು ಅನ್ನೋದು ಇವ್ರ ಪ್ರಕಾರ ನಿಜ ಆದರೆ 5G ನಿಮ್ಮ ಪ್ರಕಾರ ಎಷ್ಟಾಗಬೇಕು ಅಲ್ಲಿಗೆ? ಒಂದು 5 ಲಕ್ಷ ಕೋಟಿ, ಒಂದು 10 ಲಕ್ಷ ಕೋಟಿ, ಒಂದು 8 ಲಕ್ಷ ಕೋಟಿ. ಅದು ಯಾವಾಗ? 2008ರಿಂದ 2022-23 ಎಷ್ಟು ವರ್ಷಗಳು ಹೆಚ್ಚು ಕಡಿಮೆ 14 ವರ್ಷಗಳಾದ ಮೇಲೆ ಬರಬೇಕಲ್ವೇ? ಇವತ್ತಿಗಿರ್ತಕ್ಕಂಥ ರೂಪಾಯಿ ಮೌಲ್ಯ, ಹಣದುಬ್ಬರ ಲೆಕ್ಕ ಹಾಕೊಂಡ್ಬಿಟ್ರೆ 7 ಲಕ್ಷ ಕೋಟಿ ಬರಬೇಕು. ಅದನ್ನ ಇವ್ರು ಹರಾಜು ಹಾಕಿದ್ದು ಎಷ್ಟು ಗೊತ್ತಾ? 1.5 ಲಕ್ಷ ಕೋಟಿಗೆ. 2008ರಲ್ಲೇ 2Gಗೆ 1.25 ಲಕ್ಷ ಕೋಟಿ ಕೇಳಿದ್ದವರು ಇವರು 2022 ಸುಮಾರಿಗೆ 5Gಯನ್ನು 1.5 ಲಕ್ಷ ಕೋಟಿಗೆ ಹರಾಜು ಹಾಕಿದ್ರು. ಸ್ಕ್ಯಾಮ್ ಯಾವುದಿಲ್ಲಿ ಹಾಗಾದರೆ? ಇದ್ರ ಬಗ್ಗೆ ಮಾತಾಡಬಾರ್ದ ಯಾರೂ? ಇದು ಇನ್ನೊಂದು ಬಂದಿದೆ ನೋಡಿ, ಇಲ್ಲಿ ಇದು ಇನ್ನೊಂದು ಅಡ್ವಾನ್ಸ್ಡ್ ವರ್ಷನ್. ಇದು 5G ತರಂಗಾಂತರ ಹರಾಜು ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಭಾರೀ ಪ್ರಮಾಣದಲ್ಲಿ ನಿರಾಸೆ ಆಗಿದೆಯಂತೆ. ಹರಾಜು ಪ್ರಕ್ರಿಯೆಯಿಂದ ನಿರೀಕ್ಷೆ ಇಟ್ಟುಕೊಂಡಿದ್ದು 96,238 ಕೋಟಿ ಅಂತೆ. ಆದರೆ 5Gಯಿಂದ ಬಂದಿರೋದು ಕೇವಲ 11,000 ಕೋಟಿ ಅಂತೆ. ನೋಡಿದ್ರಾ? ಇಡೀ 5Gಯಿಂದ ಬಂದಿರೋದು ಕೇವಲ 11,000 ಕೋಟಿ. ಇದೇ ಸರ್ಕಾರದಲ್ಲಿ ಇರ್ತಕ್ಕಂಥ ಜನನೇ 2008-9 ಟೈಮಲ್ಲಿ ಏನು ಹೇಳಿದರು? ಇದರಿಂದ 1,76,000 ಕೋಟಿಗಳು ಬಂದುಬಿಡುತ್ತೆ ಅಂತ 2Gಯಿಂದ. ಇವತ್ತು ಇವರು 5G ಲೆಕ್ಕ ಹೇಳ್ತಾ ಇದ್ದಾರೆ, ಬರೀ 11,000 ಕೋಟಿ ಬಂತಪ್ಪ ಅಂತ. ಈಗ ಮಾತಾಡೋಣ, ಏನು ನಡೆದಿದೆ ಇಲ್ಲಿ ಹಾಗಾದರೆ? ವಿ ಡೋಂಟ್ ನೋ. 800 ಮೆಗಾಹರ್ಟ್ಸ್ನಿಂದ 25 ಗಿಗಾಹರ್ಟ್ಸ್ ತರಂಗಾಂತರದ ಬ್ಯಾಂಡನ್ನು ಹರಾಜು ಹಾಕಿರೋದು ಇವರು. 2 ದಿನ ನಡೆದಂಥ ಹರಾಜು ಪ್ರಕ್ರಿಯೆಗೆ ಕಂಪನಿಗಳಿಂದ ರೆಸ್ಪಾನ್ಸೇ ಇಲ್ಲ. ಭಾರತಿ ಏರ್ಟೆಲ್ನಿಂದ ಮಾತ್ರ 6,857 ಕೋಟಿ ಮೌಲ್ಯದ ತರಂಗಾಂತರ ಖರೀದಿ ಆಗಿದೆ. ರಿಲಯನ್ಸ್ ಜಿಯೋನಿಂದ ಕೇವಲ 973 ಕೋಟಿ ಮೌಲ್ಯದ ತರಂಗಾಂತರ ಖರೀದಿ ಆಯಿತು. ವೋಡಾಫೋನ್ ಐಡಿಯಾ 3,510 ಕೋಟಿ ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ. ಅಂದರೆ ನಿಮಗೆ 5G ತರಂಗಾಂತರ ಹರಾಜಿಂದ ಒಟ್ಟು 1.5 ಲಕ್ಷ ಕೋಟಿ ಸಂಗ್ರಹ ಆಗಿದೆ. ನಾನು ಹೇಳಿದ್ನಲ್ಲ ಆಗಲೇ, 1.5 ಲಕ್ಷ ಕೋಟಿ ಸಂಗ್ರಹ ಆಗಿದೆ. 2Gಗೆ 1.5 ಲಕ್ಷ ಕೋಟಿ ಬರುತ್ತೆ ಅಂತ ಹುಯಿಲೆಬ್ಸಿದ್ದವರು ಇವರೆಲ್ಲರೂ. ಜಿಯೋ ಕಂಪನಿಯಿಂದ 88,078 ಕೋಟಿ ವ್ಯಯಿಸಿದೆ. ಭಾರತಿ ಏರ್ಟೆಲ್ 43,000 ಕೋಟಿ ಚಿಲ್ಲರೆ. ವೋಡಾಫೋನ್ ಐಡಿಯಾ ಕಂಪನಿ ವ್ಯಯಿಸಿರೋದು 18,000 ಕೋಟಿ ಚಿಲ್ಲರೆ. ಹಾಗಾದರೆ ಹೇಳಿ, ಯಾಕೆ ಇಷ್ಟು ನಿರಾಸೆ 5Gಗೆ?
ಏನೋ ಒಂದೇ ಒಂದು ಸೆಕೆಂಡಲ್ಲಿ ಒಂದು ಮೂವಿನ ಡೌನ್ಲೋಡ್ ಆಗಿಬಿಡುತ್ತೆ, ಅದು ಇದೆಲ್ಲ ಮಾತಾಡ್ತಾರಲ್ಲ, ಅಂಥ ತರಂಗಾಂತರಗಳಿಗೆ ಇಂಥ ನೀರಸ ಪ್ರತಿಕ್ರಿಯೆ ಯಾಕೆ? ಜೊತೆಗೆ ಇಷ್ಟೊಂದು ಕಡಿಮೆಗೆ ಯಾಕೆ ಅಂತ. ಒಂದು 5 ಲಕ್ಷ ಕೋಟಿ ಬೇಡವೇನ್ರಿ 2024ನೇ ಇಸ್ವಿಗೆ? ಒಂದು 5 ಲಕ್ಷ ಕೋಟಿ 6 ಲಕ್ಷ ಕೋಟಿ 5Gಯಿಂದ? ಹಾಗಾದರೆ ಅವತ್ತು ಇವರು ಸುಳ್ಳು ಹೇಳಿದ್ರಾ? ಇವರು ಅವತ್ತಿಗೆ ಸುಳ್ಳು ಹೇಳಿದ್ರಾ ಅಥವಾ ಇವತ್ತು ಇವರು ಇದನ್ನು ಸರಿಯಾದಂಥ ಬೆಲೆ ಪಡೆದುಕೊಳ್ಳುವಲ್ಲಿ ಇವರು ವಿಫಲರಾಗಿದ್ದಾರಾ? ನಮ್ಮ ಪ್ರಶ್ನೆ ಇದು.